ಹಾಯ್ ಫ್ರೆಂಡ್ಸ್, ಕನ್ನಡ ವಿರೋಧಿ ಹೇಳಿಕೆ ನೀಡಿದ ಕಮಲ್ ಹಾಸನ್ ಕುಟುಂಬದ ಬಗ್ಗೆ ನಿಮಗೆ ಗೊತ್ತಾ? ಮೂರು ಮದುವೆ ಆಗಿದ್ದು ಯಾಕೆ ಈ ನಟ? ಮಕ್ಕಳು ಎಷ್ಟಿದ್ದಾರೆ, ಏನ್ ಮಾಡ್ತಿದ್ದಾರೆ? ಮದುವೆಗೂ ಮುನ್ನವೇ ನಟಿಗೆ ಮಗು ಕೊಟ್ಟಿದ್ದು ಗೊತ್ತಾ? ಆಸ್ತಿ ಎಷ್ಟು ಮಾಡಿದ್ದಾರೆ? ಕಮಲ್ ಹಾಸನ್ ಹೆಸರಲ್ಲಿ ಹಾಸನ್ ಅಂದ್ರೆ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಟ ಕಮಲ್ ಹಾಸನ್ 1954ರ ನವೆಂಬರ್ 7ರಂದು ಜನಿಸಿದ ಕಮಲ್ ಹಾಸನ್ ಬಾಲ್ಯದ ಹೆಸರು ಪಾರ್ಥಸಾರಥಿ ಶ್ರೀನಿವಾಸನ್. ಇವರದ್ದು ಬ್ರಾಹ್ಮಣ ಸಮುದಾಯ. ತಂದೆ ಶ್ರೀನಿವಾಸನ್ ಲಾಯರ್ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ರು. ತಾಯಿ ರಾಜಲಕ್ಷ್ಮಿ ಗೃಹಿಣಿಯಾಗಿದ್ರು. ಕಮಲ್ ಹಾಸನ್ಗೆ ಇಬ್ಬರು ಸಹೋದರರು ಮತ್ತು ಓರ್ವ ಸಹೋದರಿ ಕೂಡ ಇದ್ದಾರೆ. ಓದಿನಲ್ಲಿ ಹಿಂದಿದ್ದ ಕಮಲ್ ಹಾಸನ್ ಹೈಸ್ಕೂಲ್ ಡ್ರಾಪ್ಔಟ್ ಆಗಿದ್ರು. ನಂತರ ಮತ್ತೆ ಓದಿ ಮಾಸ್ಟರ್ ಆಫ್ ಸೈನ್ಸ್ ಡಿಗ್ರಿ ಪಡ್ಕೊಂಡ್ರು. ಸತ್ಯಭಾಮ ಡೀಮ್ಡ್ ಯೂನಿವರ್ಸಿಟಿ ಇವರಿಗೆ ಗೌರವ ಡಾಕ್ಟರೇಟ್ ಕೂಡ ನೀಡಿದೆ. 1960ರಲ್ಲಿ ಕಲತ್ತೂರ್ ಕಣ್ಣಮ್ಮ ಅನ್ನೋ ಸಿನಿಮಾದಲ್ಲಿ ಬಾಲನಟರಾಗಿ ಸಿನಿರಂಗಕ್ಕೆ ಎಂಟ್ರಿ ಕೊಟ್ರು. ನಂತರ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು. ಮೊದಲ ಸಿನಿಮಾಗೇನೆ ರಾಷ್ಟ್ರಪತಿಯಿಂದ ಚಿನ್ನದ ಪದಕ ಒಲಿದು ಬಂದಿತ್ತು. 17ನೇ ವಯಸ್ಸಿನಲ್ಲಿ ಮತ್ತೆ ಕೊರಿಯೋಗ್ರಾಫರ್ ಆಗಿ ಸಿನಿರಂಗಕ್ಕೆ ಬಂದ ಕಮಲ್ ಹಾಸನ್ಗೆ 1973ರ ನಂತರ ಒಂದರ ಮೇಲೊಂದು ಅವಕಾಶಗಳು ಸಿಕ್ಕಿದ್ವು. ಇವರು ಮಲಯಾಳಂ, ತೆಲುಗು, ತಮಿಳು, ಹಿಂದಿ, ಕನ್ನಡ ಸೇರಿದಂತೆ 230ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸಾಲು ಸಾಲು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ವಾಣಿ ಗಣಪತಿ ಮೊದಲ ಪತ್ನಿ. 1978ರಲ್ಲಿ ಅಂದ್ರೆ ತಮ್ಮ 24ನೇ ವಯಸ್ಸಿನಲ್ಲಿ ಕಮಲ್ ಹಾಸನ್ ಡ್ಯಾನ್ಸರ್ ವಾಣಿ ಗಣಪತಿ ಅನ್ನೋರನ್ನ ಮದ್ವೆ ಆದ್ರು. ಡ್ಯಾನ್ಸರ್ ಆಗಿದ್ರು. ಕಮಲ್ ಹಾಸನ್ ಜೊತೆ ಸಿನಿಮಾದಲ್ಲೂ ನಟಿಸಿದ್ರು ಈ ವಾಣಿ. ಮದುವೆ ಬಳಿಕ ವಾಣಿ ಕಮಲ್ ಹಾಸನ್ರ ಕಾಸ್ಟ್ಯೂಮ್ ಡಿಸೈನರ್ ಆಗಿಯೂ ಕೆಲಸ ಮಾಡಿದ್ರು. ಇವರು ಕಮಲ್ ಹಾಸನ್ಗಿಂತ 4 ವರ್ಷ ದೊಡ್ಡವರಾಗಿದ್ರು. ಆದರೆ ಕಮಲ್ ಹಾಸನ್ ಕಾಲ ಕಳೆದಂತೆ ಬೇರೆ ನಟಿಯ ಜೊತೆ ಲವ್ ನಲ್ಲಿ ಬಿದ್ರು. ಹೀಗಾಗಿ 1988ರಲ್ಲಿ ಪತ್ನಿ ವಾಣಿ ಗಣಪತಿಗೆ ವಿಚ್ಛೇದನ ನೀಡಿದ್ರು. ವಾಣಿ ನಂತರದಲ್ಲಿ ಮದುವೆ ಆಗ್ಲಿಲ್ಲ. ದಂಪತಿಗೆ ಇನ್ನು ಮಕ್ಕಳು ಆಗಿರ್ಲಿಲ್ಲ. ಹೀಗಾಗಿ ವಾಣಿ ಸದ್ಯ ಏಕಾಂಗಿಯಾಗಿದ್ದು ಬೆಂಗಳೂರಿನಲ್ಲಿ ಸಂಚಾರಿ ಅಕಾಡೆಮಿ ಅನ್ನೋ ಡ್ಯಾನ್ಸ್ ಕ್ಲಾಸ್ ನಡೆಸ್ತಿದ್ದಾರೆ. ಸಾರಿಕಾ 2ನೇ ಪತ್ನಿ. ವಾಣಿ ಗಣಪತಿಯನ್ನ ಪ್ರೀತಿಸಿ ಮದುವೆ ಆಗಿದ್ದ ಕಮಲ್ ಹಾಸನ್ಗೆ ಕೆಲವೇ ವರ್ಷಗಳಲ್ಲಿ ಮತ್ತೆ ಬೇರೆ ನಟಿ ಮೇಲೆ ಲವ್ ಆಯ್ತು. ಆಕೆಯೇ ಸಾರಿಕಾ. ಯಾವ ಮಟ್ಟಿಗೆ ಅಂದ್ರೆ ಮದುವೆ ಆಗೋಕು ಮುನ್ನವೇ ಸಾರಿಕಾ ಗರ್ಭಿಣಿಯಾಗಿ 1986ರಲ್ಲಿ ಮಗು ಕೂಡ ಆಯ್ತು. ಅಂದ್ರೆ ಮದುವೆಗೂ ಮುನ್ನವೇ ಸಾರಿಕಾಗೆ ಪ್ರೇಮದ ಕಾಣಿಕೆ ಕೊಟ್ಟಿದ್ರು ಕಮಲ್ ಹಾಸನ್. ಇದಾದ್ಮೇಲೆ 2 ವರ್ಷ ಬಿಟ್ಟು 1988ರಲ್ಲಿ ಕಮಲ್ ಹಾಸನ್ ತನ್ನ ಮೊದಲ ಪತ್ನಿಗೆ ಡಿವೋರ್ಸ್ ಕೊಟ್ಟು ಸಾರಿಕಾರನ್ನ ಮದುವೆ ಆದ್ರು. ದಂಪತಿಗೆ 1991ರಲ್ಲಿ 2ನೇ ಮಗಳು ಅಕ್ಷರಾ ಕೂಡ ಜನಿಸಿದ್ರು. ಸಾರಿಕಾ ಕೂಡ ಆಗಾಗಲೇ ಸಿನಿರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟಿಯಾಗಿದ್ರು. 2022ರವರೆಗೂ ಸಿನಿರಂಗದಲ್ಲಿ ಆಕ್ಟಿವ್ ಆಗಿದ್ರು. ಹಲವು ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ಆದ್ರೆ ಕಮಲ್ ಹಾಸನ್ 2004ರಲ್ಲಿ ಈಕೆಗೂ ಡಿವೋರ್ಸ್ ಕೊಟ್ಟು ದೂರ ಇಟ್ರು. ಗೌತಮಿ ಪ್ರಿಯತಮೆ. ಸಾರಿಕಾಗೆ ಡಿವೋರ್ಸ್ ನೀಡಿದ ಬಳಿಕ ಕಮಲ್ ಹಾಸನ್ ನಟಿ ಗೌತಮಿ ಜೊತೆ ರಿಲೇಶನ್ಶಿಪ್ ನಲ್ಲಿದ್ರು. ಆಗಾಗಲೇ ಗೌತಮಿ ಸಂದೀಪ್ ಭಾಟಿಯಾ ಅನ್ನೋರನ್ನ ಮದುವೆಯಾಗಿ ಸುಬ್ಬಲಕ್ಷ್ಮಿ ಅನ್ನೋ ಮಗಳು ಕೂಡ ಇದ್ರು. ಆದ್ರೆ ಗೌತಮಿ 1999ರಲ್ಲೇ ಪತಿಯಿಂದ ದೂರವಾಗಿದ್ರು. ಮತ್ತೊಂದ್ ಕಡೆ ಕಮಲ್ ಹಾಸನ್ ಗೌತಮಿ ಜೊತೆ 1980ರ ದಶಕದಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಸಾರಿಕಾರಿಂದ ದೂರವಾದ ಕಮಲ್ ಹಾಸನ್ ಗೌತಮಿ ಜೊತೆ ಲವ್ ನಲ್ಲಿ ಬಿದ್ರು. 2005ರಿಂದ 2016ರವರೆಗೆ ಇಬ್ಬರು ಜೊತೆಗಿದ್ರು. ಆದ್ರೆ ಅಧಿಕೃತವಾಗಿ ಮದುವೆ ಆಗ್ಲಿಲ್ಲ. 2016ರಲ್ಲಿ ಗೌತಮಿ ಸೋಷಿಯಲ್ ಮೀಡಿಯಾದಲ್ಲಿ ಕಮಲ್ ಹಾಸನ್ರಿಂದ ದೂರ ಆಗಿರೋದಾಗಿ ಘೋಷಿಸಿದ್ರು. ಗೌತಮಿ ಕನ್ನಡದ ಚಿಕ್ಕಜಮಾನ್ರು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ರು. ಈಕೆ ವಿವಿಧ ಭಾಷೆಗಳಲ್ಲಿ ಒಟ್ಟಾರೆಯಾಗಿ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಶ್ರುತಿ ಹಾಸನ್ ಮಗಳು. ಕಮಲ್ ಹಾಸನ್ ಮತ್ತು ಸಾರಿಕಾ ಮಗಳು ಈ ಶ್ರುತಿ ಹಾಸನ್. ಅಂದ್ರೆ ಕಮಲ್ ಹಾಸನ್ ಮತ್ತು ಸಾರಿಕಾ ಮದುವೆ ಆಗೋಕು ಮುನ್ನವೇ ಈಕೆ ಜನಿಸಿದ್ರು. ಈಕೆ ಕೂಡ ಸಿಂಗರ್ ಜೊತೆಗೆ ನಟನೆಯಲ್ಲೂ ಹೆಸರು ಮಾಡಿದ್ದಾರೆ.
2005ರಲ್ಲಿ ಬಾಲನಟಿಯಾಗಿ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ಇವರು 2009ರಲ್ಲಿ ಲಕ್ ಸಿನಿಮಾದಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿದ್ರು. ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ಮಿಂಚಿದ್ದು ಹಲವು ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ದಾರೆ. ಈಗಾಗಲೇ 40ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 39 ವರ್ಷ ವಯಸ್ಸಾಗಿದ್ದು ಇನ್ನೂ ಮದುವೆ ಆಗಿಲ್ಲ. ಅಕ್ಷರಾ ಹಾಸನ್ ಮಗಳು. ಕಮಲ್ ಹಾಸನ್ ಮತ್ತು ಸಾರಿಕಾ ದಂಪತಿಯ ಎರಡನೇ ಮಗಳು ಅಕ್ಷರಾ ಹಾಸನ್. ಇವರು 2010ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ರು. 2015ರ ನಂತರ ನಟನ ಬದುಕು ಶುರು ಮಾಡಿದ್ರು. ಅಕ್ಕನ ರೀತಿ ಇವರು ಕೂಡ ನಟನೆ ಜೊತೆಗೆ ಹಾಡುಗಾರಿಕೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಶ್ರುತಿ ಹಾಸನ್ ಅವರಷ್ಟು ಸಕ್ಸಸ್ ಕಾಣದಿದ್ರೂ ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ದಾರೆ. 6 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರಿಗೆ 33 ವರ್ಷ ವಯಸ್ಸಾಗಿದ್ದು ಮದುವೆ ಆಗಿಲ್ಲ. ತಾಯಿ ಜೊತೆ ಮುಂಬೈನಲ್ಲಿ ವಾಸವಾಗಿದ್ದಾರೆ. ಸುಬ್ಬುಲಕ್ಷ್ಮಿ ತಡಿಮಲ್ಲ ಮಗಳು. ಸುಬ್ಬುಲಕ್ಷ್ಮಿ ಗೌತಮಿ ಮತ್ತು ಸುಭಾಷ್ ದಂಪತಿಯ ಮಗಳು. ಗೌತಮಿ 1998ರಲ್ಲಿ ಉದ್ಯಮಿ ಸುಭಾಷ್ ಭಾಟಿಯಾರನ್ನು ಮದುವೆ ಆಗಿದ್ರು. ದಂಪತಿಗೆ 1999ರಲ್ಲಿ ಮಗಳು ಜನಿಸಿದ್ರು. ಅವರೇ ಈ ಸುಬ್ಬುಲಕ್ಷ್ಮಿ. ಸದ್ಯ ತಾಯಿ ಜೊತೆ ವಾಸವಾಗಿದ್ದಾರೆ. ಸಿನಿರಂಗದಿಂದ ದೂರ ಉಳಿದಿದ್ದಾರೆ. ಆದ್ರೆ ಆಗಾಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗಳನ್ನ ಹಾಕ್ತಾ ಇರ್ತಾರೆ. ಅದಕ್ಕೆ ಜನ ನೀವು ಕೂಡ ಸಿನಿರಂಗಕ್ಕೆ ಬನ್ನಿ, ಯಾವ ಮಾಡೆಲ್ಗೂ ನೀವು ಕಮ್ಮಿ ಇಲ್ಲ ಅಂತ ಕಾಮೆಂಟ್ ಕೂಡ ಮಾಡ್ತಿರ್ತಾರೆ. ಕಮಲ್ ಹಾಸನ್ ಹೆಸರಿನ ಅರ್ಥ ಏನು? ಕಮಲ್ ಹಾಸನ್ ಮಾಡಿರೋ ಆಸ್ತಿ ಎಷ್ಟು? ಇವರಿಗೆ ಮೊದಲು ಪಾರ್ಥಸಾರಥಿ ಅನ್ನೋ ಹೆಸರಿತ್ತು. ಆದ್ರೆ ನಂತರದಲ್ಲಿ ಅದನ್ನ ಕಮಲ್ ಹಾಸನ್ ಅಂತ ಬದಲಿಸಲಾಯಿತು. ಇಲ್ಲಿ ಹಾಸನ್ ಅನ್ನೋದು ಸಂಸ್ಕೃತ ಪದ ಹಾಸ್ಯದಿಂದ ಬಂದಿದೆ. ಹಾಸ್ಯ ಅಂದ್ರೆ ಸಂತೋಷ, ಅದೇ ಕಮಲ್ ಅಂದ್ರೆ ಕಮಲ. ಒಟ್ಟಾರೆ ಇವರ ಹೆಸರಿಗೆ ನಗುವಿನಿಂದ ಕೂಡಿದ ಕಮಲ, ಸಂತೋಷದಿಂದ ಕೂಡಿದ ಕಮಲ ಅನ್ನೋ ಹೆಸರು ಬರುತ್ತೆ. ಇನ್ನು ಕಮಲ್ ಹಾಸನ್ 2021ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಾಗ 176 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ರು. ಆದ್ರೆ ಇವರ ಬಳಿ ಸದ್ಯ 450 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಇದೆ ಅಂತ ಅಂದಾಜಿಸಲಾಗಿದೆ. ದಕ್ಷಿಣ ಭಾರತದ ಹೆಚ್ಚು ಸಂಭಾವನೆ ಪಡೆಯೋ ನಟರಲ್ಲಿ ಇವರು ಒಬ್ಬರಾಗಿದ್ದಾರೆ. ಇವರ ಮಕ್ಕಳ ನೀತಿಮಯಂ ಪಕ್ಷ ಚುನಾವಣೆಗಳಲ್ಲಿ ಒಂದೇ ಒಂದು ಸೀಟು ಗೆಲ್ಲಲು ಸಾಧ್ಯವಾಗಿಲ್ಲ. 2021ರ ವಿಧಾನಸಭೆ ಚುನಾವಣೆಯಲ್ಲಿ ಖುದ್ದು ಕಮಲ್ ಹಾಸನ್ ಕೂಡ ಸೋಲು ಅನುಭವಿಸಿದ್ರು. ಸದ್ಯ ಡಿಎಂಕೆ ಬೆಂಬಲದೊಂದಿಗೆ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಫ್ರೆಂಡ್ಸ್, ಇದು ಕಮಲ್ ಹಾಸನ್ ಕುಟುಂಬದ ಬಗ್ಗೆ, ಮೂರ್ಮೂರು ಪತ್ನಿಯರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇದನ್ನು ಹೊರತುಪಡಿಸಿಯೂ ಇನ್ನೂ ಇಬ್ಬರ ಜೊತೆ ಇವರ ಸಂಬಂಧ ಇತ್ತು ಅನ್ನೋ ರೂಮರ್ಸ್ ಹಬ್ಬಿತ್ತು. ನಟಿ ಶ್ರೀವಿದ್ಯಾ ಮತ್ತು 22 ವರ್ಷ ಚಿಕ್ಕ ವಯಸ್ಸಿನ ಸಿಮ್ರನ್ ಜೊತೆಗೂ ಕಮಲ್ ಹಾಸನ್ ಲವಿ ಡವಿ ಇತ್ತು ಅಂತಲೂ ಹೇಳಲಾಗುತ್ತೆ. ಇವರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡಿದ್ದು ಎಷ್ಟು ಸರಿ? ಅಲ್ಲೇ ಕುಳಿತಿದ್ದ ಶಿವಣ್ಣ ಕಮಲ್ ಹಾಸನ್ ಮಾತಿಗೆ ತಿರುಗೇಟು ಕೊಡಬೇಕಿತ್ತ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.